ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೆಕೆಂಡ್ ಪಿ ಯು ಮ್ಯಾಥ್ಸಲ್ಲಿರುವಂಥ 7th ಚಾಪ್ಟರ್ ಇಂಟಿಗ್ರಲ್ಸ್. ಸೊ ಅದರಲ್ಲಿರುವಂಥ ಎಕ್ಸಸೈಸ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ 7.1, 7.2 ಮತ್ತು 7.3, 7.4 ಎಕ್ಸಸೈಸ್ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀನಿ. ಮತ್ತು ಪರ್ಟಿಕ್ಯುಲರ್ ಇಂಟಿಗ್ರಲ್ಸ್ ಆಫ್ ದಿ ಪರ್ಟಿಕ್ಯುಲರ್ ಫಂಕ್ಷನ್ಸ್ ಅನ್ನು ಕೂಡ ಸಾಲ್ವ್ ಮಾಡಿದ್ದೀನಿ. ಇವಾಗ 7.5 ಎಕ್ಸಸೈಸಲ್ಲಿ ಇರುವಂಥ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 15 ಸಾಲ್ವ್ ಮಾಡಿದ್ದೀನಿ. ಇವಾಗ 16th ಇಂದ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ. ಸೊ ಇಲ್ಲಿ ನೋಡಿ, ಮೆನಿ ಆಫ್ ಲೈಫ್ಸ್ ಫೇಲ್ಯೂರ್ಸ್ ಆರ್ ಪೀಪಲ್ ಹೂ ಡಿಡ್ ನಾಟ್ ರಿಯಲೈಸ್ ಹೌ ಕ್ಲೋಸ್ ದೇ ವೇರ್ ಟು ಸಕ್ಸಸ್ ವೆನ್ ದೇ ಗೇವ್ ಅಪ್ ಅಂತ ನೋಡಿ. ಜೀವನದ ಅನೇಕ ವೈಫಲ್ಯಗಳು ಅವರು ಬಿಟ್ಟು ಕೊಟ್ಟಾಗ ಅವರು ಯಶಸ್ಸಿಗೆ ಎಷ್ಟು ಹತ್ತಿರವಾಗಿದ್ದಾರೆಂದು ತಿಳಿಯದ ಜನರು. ಅಂದ್ರೆ ನೋಡಿ, ಯಾವ್ದಾದ್ರು ಒಂದು ಕೆಲಸನ ಮಾಡ್ಬೇಕಾದ್ರೆ, ಏನಾದ್ರು ಸಕ್ಸಸ್ ಅನ್ನ ಪಡಿಬೇಕಾದ್ರೆ ಪ್ರಯತ್ನ ಮಾಡ್ತಾ ಇರ್ತೀವಿ, ಆವಾಗ ಫೇಲ್ಯೂರ್ ಅನ್ನೋದು ಬಂದೇ ಬರುತ್ತೆ. ಸೊ ಇನ್ನೇನು ಲಾಸ್ಟ್ ಸ್ಟೆಪ್ಪಲ್ಲಿ ನಮಗೆ ಯಶಸ್ಸು ಸಿಗುತ್ತೆ ಅನ್ನೋ ಟೈಮಲ್ಲಿ ನಾವೇನು ಅನ್ಕೊಂತೀವಿ, ಇನ್ನೇನು ಆಗೋದಿಲ್ಲ ಬಿಡಪ್ಪ ಅಂತ ಬಿಟ್ಬಿಡ್ತೀವಿ. ಸೊ ಆ ಥರ ಮಾಡಬಾರ್ದು. ನಾವು ಸಕ್ಸಸ್ ಹತ್ರ ಇರೋ ಟೈಮಲ್ಲಿ ನಾವು ಫೇಲ್ಯೂರನ್ನು ಫೇಸ್ ಮಾಡಲೇಬೇಕು. ಆವಾಗಲೇ ನಮಗೆ ಸಕ್ಸಸ್ ಅನ್ನೋದು ಸಿಗೋದು ಅಂತ. ಇಲ್ಲಿ ನೋಡಿ, ಚಾಪ್ಟರ್ 7 ಇಂಟಿಗ್ರಲ್ಸ್ ಎಕ್ಸಸೈಸ್ 7.5 ಅಂತ. ಸೊ ಆಲ್ರೆಡಿ 15 ಸಾಲ್ವ್ ಮಾಡಿದ್ದೀನಿ. ಇವಾಗ 16th ಇಂದ ನೋಡಿ. ಸೊ 16th ಕ್ವಶನ್ ಏನಿದೆ, ಇಂಟಿಗ್ರೇಟ್ ದ ರ್ಯಾಷನಲ್ ಫಂಕ್ಷನ್ 1 ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಟು ದಿ ಪವರ್ n ಪ್ಲಸ್ 1. ಸೊ ಇಂಟು ಕೊಟ್ಟಿದ್ದಾನೆ, ಏನಿದೆ, ಮಲ್ಟಿಪ್ಲೈ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಎಕ್ಸ್ ಟು ದಿ ಪವರ್ n ಮೈನಸ್ 1 ಆ್ಯಂಡ್ ಪುಟ್ ಎಕ್ಸ್ ಟು ದಿ ಪವರ್ n ಈಸ್ ಈಕ್ವಲ್ ಟು ಟಿ ಅಂತ. ಸೊ ನೋಡಿ, ಫಸ್ಟು ನಾನು ಕೊಟ್ಟಿರೋ ರ್ಯಾಷನಲ್ ಫಂಕ್ಷನ್ ಅನ್ನ ತಗೊಂತೀನಿ. 1 ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಟು ದಿ ಪವರ್ n ಪ್ಲಸ್ 1 ಅಂತ. ಸೊ ಇದಕ್ಕೆ ಅವನು ಹೇಳ್ತಿದ್ದಾನೆ, ಇಲ್ಲಿ ಕೊಟ್ಟಿದ್ದಾನೆ, ಇಂಟು ಏನಿದೆ, ಮಲ್ಟಿಪ್ಲೈ ಅಂಡ್ ಡಿವೈಡ್ ಎಕ್ಸ್ ಟು ದಿ ಪವರ್ n ಮೈನಸ್ 1. ಸೊ ಇಂಟು ಎಕ್ಸ್ ಟು ದಿ ಪವರ್ n ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ n ಮೈನಸ್ 1 ಅಂತ. ಸೊ ನೋಡಿ, ಮಲ್ಟಿಪ್ಲಿಕೇಶನ್ ಯಾವಾಗ ನ್ಯೂಮರೇಟರ್ ಸಪ್ರೇಟು, ಡಿನಾಮಿನೇಟರ್ ಸಪ್ರೇಟ್. ಸೊ 1 ಇಂಟು ಎಕ್ಸ್ ಟು ದಿ ಪವರ್ n ಮೈನಸ್ 1 ಅಂದರೆ ಎಕ್ಸ್ ಟು ದಿ ಪವರ್ n ಮೈನಸ್ 1 ಅಂತ. ಸೊ ಅದೇ ಥರ ಎಕ್ಸ್ ಟು ದಿ ಪವರ್ n ಪ್ಲಸ್ 1 ಇಂಟು ಎಕ್ಸ್ ಟು ದಿ ಪವರ್ 1 ಪ್ಲಸ್ n ಮೈನಸ್ 1 ಅಂತ. ನೋಡಿ, ಇಲ್ಲಿ ಏನಿಲ್ಲ ಅಂದರೆ ಎಕ್ಸ್ಗೆ 1 ಅಂತ ಇರುತ್ತೆ. ಅಥವಾ ನಾನು ಸಪ್ರೇಟ್ ಬರ್ಬಿಟ್ಟು ಕೂಡ ಆಮೇಲೆ ಎಡಿಷನ್ ಮಾಡ್ಕೋಬಹುದು. ಓಕೆ, ಸಪ್ರೇಟೇ ಬರೀತೀನಿ ನೋಡಿ. ಎಕ್ಸ್ ಟು ದಿ ಪವರ್ ಏನಿಲ್ಲ ಅಂದರೆ 1 ಇರುತ್ತೆ. ಸೊ ಇಂಟು ಏನಿದೆ, ಎಕ್ಸ್ ಟು ದಿ ಪವರ್ n ಮೈನಸ್ 1 ಅಂತ. ಸೊ ನೋಡಿ, ಇಲ್ಲಿ ನಾನು ಏನು ಯೂಸ್ ಮಾಡ್ಕೊತೀನಿ, ಇಂಡೈಸಸ್ ಇದೆ ನೋಡಿ, ಎ ಟು ದಿ ಪವರ್ m ಇಂಟು ಎ ಟು ದಿ ಪವರ್ n ಈಸ್ ಈಕ್ವಲ್ ಟು ಏನಿದೆ, ಎ ಟು ದಿ ಪವರ್ m ಪ್ಲಸ್ n ಅಂತ. ಸೊ ಇಲ್ಲಿ ನೋಡಿ, ಏನಾಗುತ್ತೆ ಹಂಗಿದ್ರೆ ನನಗೆ ಈಸ್ ಈಕ್ವಲ್ ಟು x to the power n minus 1, numerator as it is, denominator x to the power n plus 1 as it is. ಇಲ್ಲಿ ನೋಡಿ, x to the power 1 ಇದೆ, ಇಂಟು x to the power n minus 1 ಏನಾಗುತ್ತೆ, x to the power 1 plus n minus 1 using indices. ಸೊ 1 plus 1 minus 1 ಕ್ಯಾನ್ಸಲ್ ಆಗಿಬಿಟ್ಟು ಏನು ಬರುತ್ತೆ ನನಗೆ, x to the power n minus 1 divided by x to the power n plus 1 ಇಂಟು ಎಕ್ಸ್ ಟು ದಿ ಪವರ್ n ಅಂತ. ಸೊ ನೋಡಿ, ಇದನ್ನ ಐ ಈಸ್ ಈಕ್ವಲ್ ಟು ತಗೊಂಡಾಗ ಇಂಟಿಗ್ರೇಷನ್, ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಎಕ್ಸ್ ಟು ದಿ ಪವರ್ n ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ n ಪ್ಲಸ್ 1 ಇಂಟು ಎಕ್ಸ್ ಟು ದಿ ಪವರ್ n ಇಂಟು ಡಿ ಎಕ್ಸ್ ಅಂತ. ಸೊ ನೋಡಿ, ಇನ್ನೊಂದು ಎಕ್ಸ್ ಟು ದಿ ಪವರ್ n ಈಸ್ ಈಕ್ವಲ್ ಟು ಟಿ ಅಂತ ಪುಟ್ ಮಾಡೋಕ್ಕೆ ಹಿಂಟ್ ಕೊಟ್ಟಿದ್ದಾನೆ ಅವನು. ಸೊ ಇವಾಗ ಸಬ್ಸ್ಟಿಟ್ಯೂಷನ್ ಮೆಥಡ್, ಪುಟ್ ಎಕ್ಸ್ ಟು ದಿ ಪವರ್ n ಅಂತ ತಗೊಂಡಾಗ ಈಸ್ ಈಕ್ವಲ್ ಟು ಟಿ. ಸೊ ಪುಟ್ ಮಾಡಿದಾಗ ಡಿಫರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಸೊ ನೋಡಿ, ಇಲ್ಲೇನು ಯೂಸ್ ಮಾಡ್ತೀವಿ, ಡಿಫರೆನ್ಷಿಯೇಷನ್ ಎಕ್ಸ್ ಟು ದಿ ಪವರ್ n, ಡಿಫರೆನ್ಷಿಯೇಷನ್ ಏನಿದೆ ನಮಗೆ n ಇಂಟು ಎಕ್ಸ್ ಟು ದಿ ಪವರ್ n ಮೈನಸ್ 1 ಅಂತ. ಸೊ ನೋಡಿ, ಇಲ್ಲೇನು ಬರುತ್ತೆ, n into x to the power n minus 1 is equal to dt divided by dx. So it implies, ನೋಡಿ ಇಲ್ಲಿ dx ಮತ್ತೆ dt ಅನ್ನ ಸಪ್ರೇಟ್ ಮಾಡ್ಕೊಂತೀನಿ.
ಎಕ್ಸ್ ಟು ದಿ ಪವರ್ ಎನ್ ಮೈನಸ್ ಒನ್ ಆಸ್ ಇಟ್ ಈಸ್. ಡಿ ಎಕ್ಸ್ ಅನ್ನ ನಾನು ಈ ಕಡೆ ತಗೊಂಡ್ರೆ ಡಿವಿಷನ್ ಬಿಕಮ್ಸ್ ಮಲ್ಟಿಪ್ಲಿಕೇಶನ್ ಈಸ್ ಈಕ್ವಲ್ ಟು ಡಿ ಟಿ ಆಸ್ ಇಟ್ ಈಸ್. ಸೊ ಎನ್ ಅನ್ನ ನಾನು ಈ ಕಡೆ ಕಳಿಸ್ಕೊಂಡ್ರೆ ಡಿವಿಷನ್ ಆಗುತ್ತೆ. ಇವಾಗ ನೋಡಿ ಐ ಈಸ್ ಈಕ್ವಲ್ ಟು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವ್ಯಾಲ್ಯೂ ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಎಕ್ಸ್ ಟು ದಿ ಪವರ್ ಎನ್ ಮೈನಸ್ ಒನ್ ಇಂಟು ಡಿ ಎಕ್ಸ್ ಏನಿದೆ ನಮಗೆ ಡಿ ಟಿ ಡಿವೈಡೆಡ್ ಬೈ ಎನ್ ಅನ್. ಸೊ 1 ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ಎನ್ ಅಂದ್ರೆ ಟಿ ಪ್ಲಸ್ 1 ಇಂಟು ಎಕ್ಸ್ ಟು ದಿ ಪವರ್ ಟಿ ಅಂತ ಎಕ್ಸ್ ಟು ದಿ ಪವರ್ ಎನ್ ಅಂದ್ರೆ ಟಿ ಅಂತ. ಸೊ ಇವಾಗ ನೋಡಿ ಇದನ್ನ ಡೈರೆಕ್ಟ್ ಆಗಿ ಇಂಟಿಗ್ರೇಟ್ ಮಾಡಕ್ ಬರೋದಿಲ್ಲ. ಸೊ ನಾನು ಏನ್ ಮಾಡ್ತೀನಿ, ಲೆಟ್ 1 divided by t into t plus 1 is equal to partial fraction ಅನ್ನ ಯೂಸ್ ಮಾಡ್ಕೊಂತೀನಿ. ಯಾವೊಂದು ಪಾರ್ಷಿಯಲ್ ಫ್ರಾಕ್ಷನ್ ಯೂಸ್ ಮಾಡ್ಬೋದು, px plus q divided by x minus a into x minus b is equal to ಏನಾಗುತ್ತೆ, a divided by x minus plus b divided by x minus b. ಸೊ ನೋಡಿ ಏನಾಗುತ್ತೆ ಇಲ್ಲಿ a divided by ಅಂದ್ರೆ ಸಾಲ್ವಿಂಗ್ ಇಂಟಿಗ್ರೆಂಡ್ ಅಂತ ಕೂಡ ಹೇಳ್ಬೋದು ಇದನ್ನು. a divided by t plus b divided by t plus 1 solving integrand. So ಇವಾಗ ನೋಡಿ LHS as it is 1 divided by t into t plus 1 is equal to LCM RHS LCM ತಗೊಂಡ್ರೆ t into t plus 1. ಸೊ ಇವಾಗ ಮಲ್ಟಿಪ್ಲೈ ಏನಾಗುತ್ತೆ, a ಗೆ t plus 1 b ಗೆ t. ಸೊ ಇವಾಗ ನೋಡಿ LHS ಮತ್ತೆ RHS ಡಿನಾಮಿನೇಟರ್ ಎರಡು ಸೇಮ್ ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ. ಟಿ ಟಿ ಪ್ಲಸ್ 1 ಈ ಕಡೆ ಟಿ ಟಿ ಪ್ಲಸ್ 1 ಕ್ಯಾನ್ಸಲ್ ಆದ್ರೆ ಏನ್ ಬರುತ್ತೆ ನೋಡಿ ಇಕ್ವೇಶನ್, 1 ಈಸ್ ಈಕ್ವಲ್ ಟು ಎ ಇಂಟು ಟಿ ಪ್ಲಸ್ 1 ಪ್ಲಸ್ ಬಿ ಇಂಟು ಟಿ ಎನ್. ಸೊ ಇವಾಗ ಎ ಮತ್ತೆ ಬಿ ವ್ಯಾಲ್ಯೂ ಅನ್ನ ಫೈಂಡ್ ಮಾಡ್ಬೇಕು. ಸೊ ನೋಡಿ ಎ ಫೈಂಡ್ ಮಾಡ್ಬೇಕಾದ್ರೆ ಬಿ 0 ಮಾಡ್ಕೋಬೇಕು, ಮತ್ತೆ ಬಿ ಫೈಂಡ್ ಮಾಡ್ಬೇಕಾದ್ರೆ ಎ 0. ಸೊ ನಾನು ಏನ್ ಮಾಡ್ತೀನಿ, ಪುಟ್ t is equal to 0 ಅಂತ ತಗೊಂಡಾಗ ಇನ್ ಇಕ್ವೇಶನ್ ನೋಡಿ ಇದನ್ನ ಇಕ್ವೇಶನ್ ಏನಂತ ತಗೊಂತೀನಿ, 1 ಅಂತ ಇಕ್ವೇಶನ್ 1. ಸೊ ಇನ್ ಇಕ್ವೇಶನ್ 1 t is equal to 0 ಅಂತ ತಗೊಂಡಾಗ 1 is equal to a into 0 plus 1 plus b into 0. ಸೊ 1 is equal to a. ಸೊ ಈ ವ್ಯಾಲ್ಯೂ ಏನ್ ಬಂತು ನಮ್ಗೆ 1 ಅಂತ. ಅದೇ ತರ ನೋಡಿ ಪುಟ್ ಇವಾಗ a 0 ಮಾಡ್ಬೇಕಂದ್ರೆ ಪುಟ್ t is equal to -1 ಬಿಕಾಸ್ ಪ್ಲಸ್ 1 ಇದೆ, t ಪ್ಲೇಸ್ ಅಲ್ಲಿ -1 ಹಾಕಿದ್ರೆ 0 ಆಗುತ್ತೆ ಇನ್ ಇಕ್ವೇಶನ್ 1 ಅಂತ. ಸೊ ಏನ್ ಬರುತ್ತೆ ಇವಾಗ, 1 is equal to a into -1 plus 1 plus b into -1. So simplification 1 is equal to a into 0 ಆಗುತ್ತೆ, a into 0 plus b into -1 ಅಂತಂದ್ರೆ ಮೈನಸ್ b ಅಂತ ತಗೊಂಡ್ಬಾರ್ದು. ಮೈನಸ್ b. ಸೊ ಏನ್ ಬರುತ್ತೆ, 1 is equal to ಮೈನಸ್ b. ಸೊ b ವ್ಯಾಲ್ಯೂ ಏನ್ ಬರುತ್ತೆ ನಮ್ಗೆ, b is equal to ಮೈನಸ್. ಸೊ ನೋಡಿ ಇಲ್ಲಿ ಇಂಟಿಗ್ರೇಷನ್ ಏನಿತ್ತು ನನಗೆ, therefore integration 1 divided by t into t plus 1 into dt is equal to integration a divided by t into dt plus integration t into dt ಅಂತ. ಸೊ ನೋಡಿ ಇಂಟಿಗ್ರೇಷನ್ ಮಾಡಿದ್ರು ಈಸ್ ಈಕ್ವಲ್ ಟು ಫಸ್ಟ್ ಇಂಟಿಗ್ರೇಷನ್ಕಿಂತ ಮುಂಚೆ ಎ ಮತ್ತೆ ಬಿ ವ್ಯಾಲ್ಯೂ, ಎ ವ್ಯಾಲ್ಯೂ ಏನಿದೆ 1 by t into dt ಪ್ಲಸ್ ಬಿ ವ್ಯಾಲ್ಯೂ ಏನಿದೆ ನೋಡಿ -1 ಡಿವೈಡೆಡ್ ಬೈ ಸಾರಿ ಇದು t plus 1 into dt. ಸೊ ನೋಡಿ ಇವಾಗ ಇಂಟಿಗ್ರೇಟ್ ಮಾಡ್ಬೇಕಂದ್ರೆ ಯಾವ್ದನ್ನ ಯೂಸ್ ಮಾಡ್ತೀವಿ, ಇಂಟಿಗ್ರೇಷನ್ 1 by x into dx ಈಸ್ ಈಕ್ವಲ್ ಟು ಏನಿದೆ log
ಎಕ್ಸ್ ಪ್ಲಸ್ ಸಿ ಅಂತ. ಸೊ ನೋಡಿ ಇಂಟಿಗ್ರೇಷನ್ 1/t ಏನಾಗುತ್ತೆ ನಮಗೆ ಲಾಗ್ ಟಿ ಲಾಗ್ ಮಾಡ್ ಟಿ ಅಂತ ಕೂಡ ಹೇಳ್ಬೋದು, ಮೈನಸ್ ಲಾಗ್ ಮಾಡ್ ಟಿ ಪ್ಲಸ್ 1 ಪ್ಲಸ್ ಸಿ ಅಂತ. ಇಲ್ಲಿ ನೋಡಿ ಏನನ್ನ ಯೂಸ್ ಮಾಡ್ತೀವಿ, ಲಾಗರಿದಮಿಕ್ ಫಂಕ್ಷನ್ ಲಾಗ್ ಎ ಮೈನಸ್ ಲಾಗ್ ಬಿ ಈಸ್ ಈಕ್ವಲ್ ಟು ಏನ್ ಬರುತ್ತೆ, ಲಾಗ್ ಆಫ್ ಎ ಬೈ ಬಿ ಅಂತ. ಸೊ ಅದನ್ನ ಯೂಸ್ ಮಾಡಿದ್ರೆ ಇಲ್ಲಿ ಏನ್ ಬರುತ್ತೆ ನಮ್ಗೆ, ಲಾಗ್ ಆಫ್ ಎ ಅಂತಂದ್ರೆ ಟಿ ಅಂತ. ಸೊ ಟಿ ಡಿವೈಡೆಡ್ ಬೈ ಟಿ ಪ್ಲಸ್ 1 ಪ್ಲಸ್ ಸಿ ಅಂತ. ಸೊ ನೋಡಿ ನಾವು ಟಿ ಅಂತಂದ್ರೆ ಏನ್ ತಗೊಂಡಿದ್ವಿ ನೋಡಿ, ಎಕ್ಸ್ ಟು ದಿ ಪವರ್ ಎನ್ ಅಂತ. ಸೊ ಲಾಗ್ ಆಫ್ ಟಿ ಅಂದ್ರೆ ಎಕ್ಸ್ ಟು ದಿ ಪವರ್ ಎನ್ ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ 1 ಪ್ಲಸ್ ಸಿ ಅಂತ ಬರುತ್ತೆ ಆನ್ಸರ್. ಓಕೆ, ಇಲ್ಲಿ 1/n ಬೇರೆ ಇತ್ತಲ್ಲ. ಓಕೆ, 1/n ಅಂದ್ರೆ ಕಾನ್ಸ್ಟೆಂಟ್ ಇದೆ, ಇಂಟು 1/n ಎಲ್ಲದಕ್ಕೂ ಮಲ್ಟಿಪಲ್ ಆಗುತ್ತೆ 1/n. ಕಾನ್ಸ್ಟೆಂಟ್ ಇತ್ತಲ್ಲ ಆಸ್ ಇಟ್ ಇಸ್ 1/n. ಓಕೆ, ಇಲ್ಲಿ ಇನ್ನೊಂದ್ಸರಿ ಬರೀತೀನಿ ನೋಡಿ, ಅದು ಲಾಗ್ ಟಿ ಮೈನಸ್ ಲಾಗ್ ಟಿ ಪ್ಲಸ್ 1 ಅಂತಂದ್ರೆ ಇದು 1/n ಆಸ್ ಇಟ್ ಇಸ್ ಈಸ್ ಈಕ್ವಲ್ ಟು 1/n ಲಾಗ್ ಮಾಡ್ ಟಿ ಡಿವೈಡೆಡ್ ಬೈ ಟಿ ಪ್ಲಸ್ 1 ಪ್ಲಸ್ ಸಿ ಅಂತ. ಸೊ ಟಿ ಪ್ಲೇಸ್ ಅಲ್ಲಿ ವ್ಯಾಲ್ಯೂ ಹಾಕಿದ್ರೆ 1/n ಲಾಗ್ ಆಫ್ x to the power n divided by x to the power n plus 1 plus c ಅಂತ ಬರುತ್ತೆ. ನೋಡಿ ಕ್ವಶನ್ ಏನಿತ್ತು ನೋಡೋಣ ಫಸ್ಟ್. ಇಂಟಿಗ್ರೇಟ್ ದ ರ್ಯಾಷನಲ್ ಫಂಕ್ಷನ್ 1 divided by x into x to the power n plus 1 ಅಂತ. ಸೊ ನೋಡಿ ಇಂಟ್ ಕೊಟ್ಟಿದ್ದ ಮಲ್ಟಿಪ್ಲೈ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ x to the power n minus 1 ಮತ್ತೆ ಪುಟ್ x to the power n is equal to t ಅಂತ. ಸೊ ನೋಡಿ ಮಲ್ಟಿಪ್ಲೈ ಡಿವೈಡ್ ಮಾಡಿದಾಗ ಸಿಂಪ್ಲಿಫೈ ಮಾಡಿದಾಗ ಏನ್ ಬಂತು ನನಗೆ ಆನ್ಸರ್, ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ 1 ಇಂಟು ಎಕ್ಸ್ ಟು ದಿ ಪವರ್ ಎನ್ ಅಂತ. ಸೊ ಅದಕ್ಕೆ ಇಂಟಿಗ್ರೇಷನ್ ಇಂಟು ಡಿ ಎಕ್ಸ್ ತಗೊಂಡಾಗ ಸಬ್ಸ್ಟಿಟ್ಯೂಷನ್ ಮೆಥಡ್, ಬಿಕಾಸ್ ಅವನೇ ಕೊಟ್ಟಿದ್ದ ಎಕ್ಸ್ ಟು ದಿ ಪವರ್ ಎನ್ ಇಸ್ ಈಕ್ವಲ್ ಟು ಟಿ ಅಂತ ತಗೋಬೇಕು. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅಥವಾ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಎನ್ ಇಂಟು ಎನ್ ಇಸ್ ಈಕ್ವಲ್ ಟು ಟಿ ಅಂತ ತಗೊಂಡಾಗ ಡಿಫರೆನ್ಶಿಯೇಷನ್ ಮಾಡಿದಾಗ x to the power n minus 1 into dx is equal to dt by n. ಸೊ ಈ ಒಂದು ಇಂಟಿಗ್ರೇಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನ್ ಬಂತು, i is equal to integration 1 divided by t plus 1 into t into dt by n. ಸೊ ನಾನು ಏನ್ ಮಾಡ್ತಾ ಇದ್ದೀನಿ ಇಲ್ಲಿ ಬರೀ 1 divided by t into t plus 1 ಮಾತ್ರ ತಗೊಂತಾ ಇದ್ದೀನಿ ಸಾಲ್ವಿಂಗ್ ಇಂಟಿಗ್ರಾಂಡ್. ಸೊ ಅವಾಗ ಯೂಸಿಂಗ್ ಪಾರ್ಷಿಯಲ್ ಫ್ರಾಕ್ಷನ್ ಏನ್ ಬಂತು ಇಕ್ವೇಶನ್ a into t plus 1 plus b into t. So putting t is equal to 0, a value 1 bantu. Putting t is equal to minus 1, b value minus 1 bantu. So ivaga integration ಏನಿತ್ತು 1/n integration 1/t into t plus 1 into dt is equal to 1/n as it is integration a by t into dt plus integration b by t plus 1 into dt. So a value 1 ಇದೆ, b value minus 1. So integration ಯಾವುದನ್ನ ಯೂಸ್ ಮಾಡಿದ್ವಿ, integration 1/x into dx is a log x plus c ಅಂತ. ಸೊ ಇಲ್ಲಿ log t ಮೈನಸ್ log ಆಫ್ t plus 1 plus c. ಸೊ ಮತ್ತೆ ಲಾಗರಿದಮಿಕ್ ಫಂಕ್ಷನ್ ಯೂಸ್ ಮಾಡ್ಕೊಂಡು log a ಮೈನಸ್ log b is log ಆಫ್ a by b ಅಂತ. ಸೊ ಏನ್ ಬಂತು 1/n as it is log t by t plus 1. ಸೊ t ಅಂದ್ರೆ ಏನಿತ್ತು ನಮ್ಗೆ ಸ್ಟಾರ್ಟಿಂಗ್ ತಗೊಂಡಿದ್ವಲ್ಲ x to the power n is equal to t ಅಂತ. ಸೊ t ಪ್ಲೇಸ್ ಅಲ್ಲಿ x to the power n ಯೂಸ್ ಮಾಡಿದ್ರೆ ಅಥವಾ ಪುಟ್ ಮಾಡಿದ್ರೆ ಏನ್ ಬಂತ ಆನ್ಸರ್. ಸೊ ಯಾವ ಒಂದು ಇಂಟಿಗ್ರೇಷನ್ಗೆ ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ 1 ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನಿದೆ 1/n ಇಂಟು ಲಾಗ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ 1 ಪ್ಲಸ್ ಸಿ ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ 17th ಕ್ವಶನ್ ಇದೆ, ಇಂಟಿಗ್ರೇಟ್ ದ ರ್ಯಾಷನಲ್ ಫಂಕ್ಷನ್
cos x divided by 1 minus sin x into 2 minus sin x ಹಿಂಟ್ ಕೊಟ್ಟಿದ್ದಾನೆ ಏನಂದ್ರೆ ಪುಟ್ sin x is equal to t ಅಂತ. ಸೊ ನೋಡಿ ಕೊಟ್ಟಿರೋ ರೇಷನಲ್ ಫಂಕ್ಷನ್ಗೆ ನಾನು ಇಂಟಿಗ್ರೇಷನ್ ಯೂಸ್ ಮಾಡ್ಕೊಂಡಾಗ ಏನ್ ಬರುತ್ತೆ, ಇಂಟಿಗ್ರೇಷನ್ cos x divided by 1 minus sin x into 2 minus sin x into dx. ಸೊ ನೋಡಿ ಇದಕ್ಕೆ ಅವನು ಹೇಳಿದ್ದಾನೆ sin x is equal to t ಅಂತ. ಸೊ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡಿದೆ. ಪುಟ್ sin x is equal to t ಅಂತ. ಸೊ ಏನ್ ಬರುತ್ತೆ, i is equal to ಇಂಟಿಗ್ರೇಷನ್ cos x, ಸಾರಿ ಇದು ಪುಟ್ ಮಾಡಿದ್ಮೇಲೆ ಡಿಫ್ರೆನ್ಶಿಯೇಷನ್, ಓಕೆ, ಆಮೇಲೆ ಸಬ್ಸ್ಟಿಟ್ಯೂಷನ್ ಮಾಡೋಣ. ಸಬ್ಸ್ಟಿಟ್ಯೂಷನ್ ಅಲ್ಲಿ ಪುಟ್ ಮಾಡಿದ್ಮೇಲೆ ಕಂಪಲ್ಸರಿ ಡಿಫ್ರೆನ್ಶಿಯೇಷನ್, ಪುಟ್ sin x is equal to tn. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತ. ಸೊ ಡಿಫ್ರೆನ್ಶಿಯೇಷನ್ ಆಫ್ sin x ಏನಿದೆ ನೋಡಿ ನಮ್ಗೆ, ಡಿಫ್ರೆನ್ಶಿಯೇಷನ್ ಆಫ್ sin x is equal to cos x ಅಂತ. ಸೊ ಇಲ್ಲಿ ಏನ್ ಬರ್ತಂಗಿದ್ರೆ ನನಗೆ ಡಿಫ್ರೆನ್ಶಿಯೇಷನ್ sin x is a cos x is equal to ಡಿಫ್ರೆನ್ಶಿಯೇಷನ್ t with respect to x ಅಂದ್ರೆ dt by dx. ಸೊ ನನಗೆ dt ಮತ್ತೆ dx ಅನ್ನ ಸಪ್ರೇಟ್ ಮಾಡಿದ್ರೆ cos x into dx is equal to dt. ಸೊ ನೋಡಿ i is equal to ಇಂಟಿಗ್ರೇಷನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ cos x into dx is a dt divided by 1 minus sin x is a t into 2 minus sin x is a t ಅಂತ. ಸೊ ನೋಡಿ ಇಲ್ಲಿ ನಾನು ಏನ್ ಮಾಡ್ತೀನಿ, ಇದನ್ನ ಇಂಟಿಗ್ರೇಷನ್ dt ಡಿವೈಡೆಡ್ ಬೈ ಮೈನಸ್ ಕಾಮನ್ ತಗೊಂಡ್ರೆ, ಇಲ್ಲಿ ನೋಡಿ ಇಲ್ಲಿ ಮೈನಸ್ ಕಾಮನ್ ತಗೊಂಡ್ರೆ t ಮೈನಸ್ 1 ಇಂಟು ಮತ್ತೆ ಇದಕ್ಕೆ ಮೈನಸ್ ಕಾಮನ್ ತಗೊಂಡಾಗ t ಮೈನಸ್ 2. ನೋಡಿ ಎರಡಕ್ಕೂ ಮೈನಸ್ ಕಾಮನ್ ತಗೊಂಡಾಗ ಏನ್ ಬಂತು, ನನಗೆ ಎರಡು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಡತ್ತೆ, dt ಡಿವೈಡೆಡ್ ಬೈ t ಮೈನಸ್ 1 ಇಂಟು t ಮೈನಸ್ 2 ಅಂತ. ಸೊ ನೋಡಿ ಇವಾಗ ಇದಕ್ಕೆ ನಾನು ಬರೀ ಇದನ್ನ ಮಾತ್ರ ತಗೋತೀನಿ, ರೇಷನಲ್ ಫಂಕ್ಷನ್ ಲೆಟ್ 1 ಡಿವೈಡೆಡ್ ಬೈ t ಮೈನಸ್ 1 ಇಂಟು t ಮೈನಸ್ 2 ಈಸ್ ಈಕ್ವಲ್ ಟು, ನೋಡಿ ಯಾವೊಂದು ರೇಷನಲ್ ಫಂಕ್ಷನ್ ಅನ್ನು ನಾವು ಯೂಸ್ ಮಾಡ್ಬೋದು, px ಪ್ಲಸ್ q ಡಿವೈಡೆಡ್ ಬೈ x ಮೈನಸ್ a ಇಂಟು x ಮೈನಸ್ b ಈಸ್ ಈಕ್ವಲ್ ಟು ಏನ್ ಬರುತ್ತೆ, a ಡಿವೈಡೆಡ್ ಬೈ x ಮೈನಸ್ a ಪ್ಲಸ್ b ಡಿವೈಡೆಡ್ ಬೈ x ಮೈನಸ್ b ಅಂತ. ಸೊ ನೋಡಿ ಇಲ್ಲಿ ಏನ್ ಬರುತ್ತೆ ಹಂಗಿದ್ರೆ a ಡಿವೈಡೆಡ್ ಬೈ t ಮೈನಸ್ 1 ಪ್ಲಸ್ b ಡಿವೈಡೆಡ್ ಬೈ t ಮೈನಸ್ 2 ಅಂತ. ಸೊ ನೋಡಿ LHS ಆಸ್ ಇಟ್ ಈಸ್ ಬರುತ್ತೆ 1 ಡಿವೈಡೆಡ್ ಬೈ t ಮೈನಸ್ 1 ಇಂಟು t ಮೈನಸ್ 2 is equal to LCM ತಗೊಂಡಾಗ t ಮೈನಸ್ 1 ಇಂಟು t ಮೈನಸ್ 2. ಸೊ ಏಗೇನು ಮಲ್ಟಿಪ್ಲೈ ಆಗುತ್ತೆ t ಮೈನಸ್ 2 ಪ್ಲಸ್ ಬಿಗೇನು ಮಲ್ಟಿಪ್ಲೈ ಆಗುತ್ತೆ t ಮೈನಸ್ 1 ಅಂತ. ಸೊ ಇವಾಗ ನೋಡಿ LHS RHS ಡಿನಾಮಿನೇಟರ್ ಸೇಮ್ ಇದೆ. ಸೊ t ಮೈನಸ್ 1 t ಮೈನಸ್ 2 t ಮೈನಸ್ 2 ಕ್ಯಾನ್ಸಲ್. ಸೊ ಇಕ್ವೇಶನ್ ಬರುತ್ತೆ ನಮ್ಗೆ ಯಾವುದು, 1 ಈಸ್ ಈಕ್ವಲ್ ಟು a ಇಂಟು t ಮೈನಸ್ 2 ಪ್ಲಸ್ b ಇಂಟು t ಮೈನಸ್ 1 ಅಂತ. ಸೊ ಇಕ್ವೇಶನ್ 1. ಇವಾಗ a ಮತ್ತೆ b ವ್ಯಾಲ್ಯೂವನ್ನು ಫೈಂಡ್ ಮಾಡಬೇಕು. a ಮತ್ತೆ b ವ್ಯಾಲ್ಯೂ ಫೈಂಡ್ ಮಾಡಬೇಕು. a ಫೈಂಡ್ ಮಾಡ್ಬೇಕಾದ್ರೆ b 0 ಮಾಡ್ಕೊಂತೀವಿ, b ಫೈಂಡ್ ಮಾಡ್ಬೇಕಾದ್ರೆ a 0. ಸೊ ನೋಡಿ ಪುಟ್ b 0 ಮಾಡ್ಬೇಕಾದ್ರೆ ನೋಡಿ ಆಲ್ರೆಡಿ ಮೈನಸ್ 1 ಇದೆ, ಪ್ಲಸ್ 1 ಅಂತ ತಗೊಂಡ್ಬಿಟ್ರೆ 0 ಆಗ್ಬಿಡತ್ತೆ. ಪುಟ್ t ಈಸ್ ಈಕ್ವಲ್ ಟು 1 ಇನ್ ಇಕ್ವೇಶನ್ 1. ಸೊ ಏನ್ ಬರುತ್ತೆ, 1 ಈಸ್ ಈಕ್ವಲ್ ಟು a ಇಂಟು 1 ಮೈನಸ್ 2 ಪ್ಲಸ್ b ಇಂಟು 1 ಮೈನಸ್ 1. ಸೊ 1 ಈಸ್ ಈಕ್ವಲ್ ಟು a ಇಂಟು 1 ಮೈನಸ್ 2 ಇಸ್ ಅ ಮೈನಸ್ 1 ಪ್ಲಸ್ b ಇಂಟು 0. ಸೊ ಏನ್ ಬರುತ್ತೆ ಇಲ್ಲಿ, 1 ಈಸ್ ಈಕ್ವಲ್ ಟು ಮೈನಸ್ a. ಸೊ a ವ್ಯಾಲ್ಯೂ ಏನ್ ಬರುತ್ತೆ, ಮೈನಸ್ 1. ಅದೇ ತರ ಪುಟ್ t ಈಸ್ ಈಕ್ವಲ್ ಟು 2. ಅವಾಗ a ವ್ಯಾಲ್ಯೂ 0 ಬರುತ್ತೆ ಇನ್ ಇಕ್ವೇಶನ್ 1.
So 1 is equal to a into 2 minus 2 plus b into 2 minus 1. So 1 is equal to a into 0 plus b into 2 minus 1 is a 1. So 1 is equal to b. So b value ಏನು ಬಂತು ನಮಗೆ 1. ಸೊ ಇವಾಗ ನೋಡಿ ಇಂಟಿಗ್ರೇಷನ್ ಏನು ಬಂದಿತ್ತು ನನಗೆ ಡಿ ಟಿ ಡಿವೈಡೆಡ್ ಬೈ ಟಿ ಮೈನಸ್ 1 ಇಂಟು ಟಿ ಮೈನಸ್ 2 ಅಂತ. Therefore, integration dt divided by t minus 1 into t minus 2 is equal to integration a divided by t minus 1 into dt plus integration b divided by t minus 2 into dt. So a ಮತ್ತೆ b ವ್ಯಾಲ್ಯೂ ಅನ್ನ ಪುಟ್ ಮಾಡಬೇಕು. is equal to integration a value ಏನಿದೆ minus 1 divided by t minus 1 into dt plus integration b value 1 divided by t minus 2 into dt. a ಮತ್ತೆ b ವ್ಯಾಲ್ಯೂ ಅನ್ನ ಪುಟ್ ಮಾಡಿದ್ವಿ. ಇವಾಗ ನೋಡಿ ಯಾವ್ದು ಇಂಟಿಗ್ರೇಷನ್ ಯೂಸ್ ಮಾಡಬಹುದು. ಇಂಟಿಗ್ರೇಷನ್ x to the power 1 by x ಅಲ್ಲ, x to the power n ಅಲ್ಲ, 1 by x ಇಂಟಿಗ್ರೇಷನ್ 1 by x into dx ಏನಿದೆ log x plus c ಅಂತ. ಸೊ ನೋಡಿ ಇಲ್ಲಿ ಯೂಸ್ ಮಾಡಿದ್ರೆ ಏನಾಗುತ್ತೆ ಮೈನಸ್ ಆಸ್ ಇಟ್ ಈಸ್ log mod t minus 1 plus log mod t minus 2 plus c ಅಂತ. ಸೊ ನೋಡಿ ಇಲ್ಲಿ ಮತ್ತೆ ಲೊಗರಿಥಮಿಕ್ ಫಂಕ್ಷನ್ ಯೂಸ್ ಆಗುತ್ತೆ. ಏನಿದೆ ಲೊಗರಿಥಮಿಕ್ ಫಂಕ್ಷನ್ ಅಂದ್ರೆ log a minus log b is equal to ಏನು ಬರುತ್ತೆ log of a by b ಅಂತ. ಸೊ ನೋಡಿ ಇಲ್ಲಿ ಏನಾಗುತ್ತೆ ಹಂಗಿದ್ರೆ ನಮಗೆ ಇದು b ಅಂತ ತಗೊಂತೀನಿ, ಇದನ್ನ a ಅಂತ ಬಿಕಾಸ್ ಪ್ಲಸ್ ಇದೆ. ಸೊ log of mod t minus 2 divided by t minus 1 plus c. t ಅಂದ್ರೆ ಏನಂತ ತಗೊಂಡಿದ್ವಿ ನಾವು sin x ನೋಡಿ, t is equal to sin x. ಸೊ ಪುಟ್ ಮಾಡಿದ್ರೆ log of mod sin x minus 2 divided by sin x minus 1 plus c ಅಂತ. ಸೊ ನೋಡಿ ಇಂಟಿಗ್ರೇಷನ್ ಏನಿತ್ತು ನನಗೆ cos x divided by 1 minus sin x into 2 minus sin x into ಏನಿತ್ತು dx ಅಂತ is equal to ಆನ್ಸರ್ ಏನು ಬಂತು log sin x minus 2 divided by sin x minus 1 plus c ಅಂತ ಬರುತ್ತೆ ಆನ್ಸರ್. ಇಲ್ಲಿ ನೋಡಿ ಇದನ್ನೇ ನಾನು ಫಸ್ಟ್ ವ್ಯಾಲ್ಯೂ ತಗೋಬಹುದು. ಅವಾಗ ನೋಡಿ ಏನಾಗುತ್ತೆ ಮೈನಸ್ 2 ಮೈನಸ್ ಸೈನ್ ಎಕ್ಸ್ ಮೈನಸ್ ಕಾಮನ್ ತಗೋಬಹುದು, ಎರಡು ನ್ಯೂಮರೇಟರ್ ಡಿನಾಮಿನೇಟರ್ ಮೈನಸ್ 1 ಮೈನಸ್ ಸೈನ್ ಎಕ್ಸ್ ಅಂತ. ಸೊ ಅವಾಗ ಪ್ಲಸ್ ಸಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಆನ್ಸರ್ ಏನ್ ಬರುತ್ತೆ log mod 2 minus sin x divided by 1 minus sin x plus c ಅಂತ. ಸೊ ನೋಡಿ ಕ್ವಶನ್ ಏನಿತ್ತು ನೋಡೋಣ. ಫಸ್ಟ್ ಇಂಟಿಗ್ರೇಟ್ ದ ರ್ಯಾಷನಲ್ ಫಂಕ್ಷನ್ cos x divided by 1 minus sin x into 2 minus sin x. ಹಿಂಟ್ ಏನು ಕೊಟ್ಟಿದ್ದ sin x is equal to t. ಸೊ ನಾನು ಇಂಟಿಗ್ರೇಷನ್ ಅನ್ನು ಯೂಸ್ ಮಾಡ್ಕೊಂಡಿದ್ದೆ. ಇಂಟಿಗ್ರೇಷನ್ cos x divided by 1 minus sin x into 2 minus sin x into dx ಅಂತ. ಸೊ ಸಬ್ಸ್ಟಿಟ್ಯೂಷನ್ ಮೆಥಡ್ sin x is equal to t ಅಂತ ತಗೊಂಡಾಗ ಡಿಫ್ರೆನ್ಷಿಯೇಷನ್ ಕಂಪಲ್ಸರಿ. ಸೊ ಎರಡು ಸೈಡ್ ಡಿಫ್ರೆನ್ಷಿಯೇಷನ್ ಮಾಡಿದಾಗ sin x ಡಿಫ್ರೆನ್ಷಿಯೇಷನ್ cos x, t ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು x dt by dx. ಸೊ ಇಲ್ಲೇನು ಬಂತು cos x into dx is equal to dt. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಂಟಿಗ್ರೇಷನ್ ನೋಡಿ cos x into dx is a dt, 1 minus sin x is t, 2 minus sin x is t. ಸೊ 1 minus t into 2 minus t. ಸೊ ಇಂಟಿಗ್ರೇಷನ್ ಮೈನಸ್ ಕಾಮನ್ ತಗೊಂಡಿದ್ದೀನಿ ನೋಡಿ, ನನಗೆ ಫಸ್ಟ್ ಟಿ ಬೇಕು, ಅದಕ್ಕೆ ಡಿ ಟಿ ಡಿವೈಡೆಡ್ ಬೈ ಮೈನಸ್ ಕಾಮನ್ ತಗೊಂಡಾಗ ಟಿ ಮೈನಸ್ 1 ಇಂಟು
ಇಲ್ಲಿನೂ ಮೈನಸ್ ಕಾಮನ್ ತಗೊಂಡಿದ್ದೀನಿ, ಸೊ ಟಿ ಮೈನಸ್ ಟು. ಸೊ ಮೈನಸ್ ಇಂಟು ಮೈನಸ್ ನನಗೆ ಪ್ಲಸ್ ಆಗ್ಬಿಡುತ್ತೆ. ಸೊ ಡಿ ಟಿ ಡಿವೈಡೆಡ್ ಬೈ ಟಿ ಮೈನಸ್ 1 ಇಂಟು ಟಿ ಮೈನಸ್ ಟು. ಸೊ ಇವಾಗ ಪಾರ್ಷಿಯಲ್ ಫ್ರಾಕ್ಷನ್ ಯೂಸ್ ಮಾಡಿಕೊಂಡ್ರೆ ಲೆಟ್ 1 ಡಿವೈಡೆಡ್ ಬೈ ಟಿ ಮೈನಸ್ 1 ಇಂಟು ಟಿ ಮೈನಸ್ ಟು ಈಸ್ ಈಕ್ವಲ್ ಟು ಏನು ಬರುತ್ತೆ, ಎ ಡಿವೈಡೆಡ್ ಬೈ ಟಿ ಮೈನಸ್ 1 ಪ್ಲಸ್ ಬಿ ಡಿವೈಡೆಡ್ ಬೈ ಟಿ ಮೈನಸ್ ಟು. ಸೊ ಇವಾಗ ಆರ್ ಎಚ್ ಎಸ್ ಎಲ್ ಎಚ್ ಎಸ್ ಆಸ್ ಇಟ್ ಇಸ್ ಇಟ್ಬಿಟ್ಟು ಆರ್ ಎಚ್ ಎಸ್ ಅಲ್ಲಿ ಎಲ್ ಸಿ ಎಂ ತಗೊಂಡ್ಬಿಟ್ರೆ ಡಿನಾಮಿನೇಟರ್ ಕ್ಯಾನ್ಸಲ್ ಆಯಿತು, ಇಕ್ವೇಶನ್ 1 ಬಂತು. ಸೊ ಇಕ್ವೇಶನ್ 1 ಅನ್ನು ಯೂಸ್ ಮಾಡಿಬಿಟ್ಟು ಎ ಮತ್ತೆ ಬಿ ವ್ಯಾಲ್ಯೂವನ್ನು ಫೈಂಡ್ ಮಾಡಬೇಕು. ಸೊ ಏನ್ ಬರುತ್ತೆ, ಟಿ ಇಸ್ ಈಕ್ವಲ್ ಟು 1 ಅಂತ ತಗೊಂಡ್ರೆ ಎ ವ್ಯಾಲ್ಯೂ -1, ಟಿ ಇಸ್ ಈಕ್ವಲ್ ಟು 2 ಪುಟ್ ಮಾಡಿದ್ರೆ ಬಿ ವ್ಯಾಲ್ಯೂ 1 ಅಂತ. ಸೊ ವ್ಯಾಲ್ಯೂ ಪುಟ್ ಮಾಡಿದ್ರೆ ಏನ್ ಬಂತು ಇಲ್ಲಿ, ಇಸ್ ಈಕ್ವಲ್ ಟು ಲಾಗ್ ಟಿ ಮೈನಸ್ 2 ಡಿವೈಡೆಡ್ ಬೈ ಲಾಗ್ ಟಿ ಮೈನಸ್ 1 ಪ್ಲಸ್ ಸಿ ಎನ್. ಸೊ ನಮಗೆ ಕೊಟ್ಟಿರೋ ಫಂಕ್ಷನ್ ಏನಿತ್ತು, ಇಂಟಿಗ್ರೇಷನ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎಕ್ಸ್ ಇಂಟು 2 ಮೈನಸ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ. ಸೊ ವಾಪಸ್ ಟಿ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಪುಟ್ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ, ಲಾಗ್ ಆಫ್ 2 ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎಕ್ಸ್ ಪ್ಲಸ್ ಸಿ ಅಂತ. 17th ಕ್ವಶನ್ಗೆ ಆನ್ಸರ್. ನೆಕ್ಸ್ಟ್ ನೋಡಿ 18th ಕ್ವಶನ್ ಇದೆ, ಇಂಟಿಗ್ರೇಟ್ ದ ರ್ಯಾಷನಲ್ ಫಂಕ್ಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಅಂತ. ಸೊ ನೋಡಿ ಇಲ್ಲೇನು ಮಾಡಬೇಕು, ಲೆಟ್ ಟಿ ಈಸ್ ಈಕ್ವಲ್ ಟು ಅಥವಾ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಟಿ ಅಂತ ತಗೊತೀನಿ. ಎಕ್ಸ್ ಸ್ಕ್ವೇರ್ ಅಂದರೆ ಇಲ್ಲಿ ನೋಡಿ ಎಕ್ಸ್ ಟು ದಿ 4 ಬರುತ್ತೆ. ಸೊ ಅವಾಗ ನಮ್ಗೆ ಸಿಂಪ್ಲಿಫೈ ಮಾಡೋಕ್ಕೆ ಕಷ್ಟ ಆಗುತ್ತೆ, ನಾನು ಅದಕ್ಕೆ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಟಿ ಅಂತ ತಗೊತೀನಿ. ಸೊ ಅವಾಗ ಏನು ಬರುತ್ತೆ, ಟಿ ಪ್ಲಸ್ 1 ಇಂಟು ಟಿ ಪ್ಲಸ್ 2 ಡಿವೈಡೆಡ್ ಬೈ ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲೇಸಲ್ಲಿ ಟಿ ತಗೊತಿದ್ವಲ್ಲ, ಟಿ ಪ್ಲಸ್ 3 ಬರುತ್ತೆ. ಟಿ ಪ್ಲಸ್ 3 ಇಂಟು ಟಿ ಪ್ಲಸ್ 4. ಸೊ ನೋಡಿ ಮಲ್ಟಿಪ್ಲೈ, ನ್ಯೂಮರೇಟರ್ ಡಿನಾಮಿನೇಟರ್, ಟಿ ಇಂಟು ಟಿ, ಟಿ ಸ್ಕ್ವೇರ್ ಪ್ಲಸ್ ಟಿ ಇಂಟು 2, 2t ಪ್ಲಸ್ 1 ಇಂಟು ಟಿ, ಟಿ ಪ್ಲಸ್ 1 ಇಂಟು 2, 2 divided by same t into t, t square, t into 4 plus 4t plus 3 into t, 3t plus 3 into 4, 12 ಅಂತ. ನೋಡಿ ಸಿಂಪ್ಲಿಫಿಕೇಶನ್ ಏನು ಬರುತ್ತೆ, t ಸ್ಕ್ವಯರ್ ಪ್ಲಸ್ 3t ಪ್ಲಸ್ 2 ಅಂತ ಡಿವೈಡೆಡ್ ಬೈ t ಸ್ಕ್ವಯರ್ ಪ್ಲಸ್ 70 ಪ್ಲಸ್ 12 ಅಂತ. ಸೊ ನೋಡಿ ಇವಾಗ ನಾವು ಲಾಂಗ್ ಡಿವಿಷನ್ ಮೆಥಡ್ ಇದೆಯಲ್ಲ, ಸೊ ಅದನ್ನ ಮಾಡಿದಾಗ ಏನು ಬರುತ್ತೆ, ಡಿವೈಡ್ ಮಾಡಿದಾಗ ಯಾವುದರಿಂದ ನೋಡಿ, ಡಿನಾಮಿನೇಟರಿಂದ ನ್ಯೂಮರೇಟರ್ ಟಿ ಸ್ಕ್ವೇರ್ ಪ್ಲಸ್ 70 ಪ್ಲಸ್ 12, ಡಿನಾಮಿನೇಟರಿಂದ ನ್ಯೂಮರೇಟರ್ ಡಿವೈಡ್ ಮಾಡ್ತೀವಿ. ನ್ಯೂಮರೇಟರ್ ಟಿ ಸ್ಕ್ವೇರ್ ಪ್ಲಸ್ 3t ಪ್ಲಸ್ 2 ಅಂತ. ಸೊ ನೋಡಿ ಡಿವೈಡ್ ಮಾಡ್ಬೇಕಾದ್ರೆ ಕೋಶಂಟ್ ಏನು ಬರುತ್ತೆ, 1 ಅಂತ ಫಸ್ಟ್. ಸೊ ಅವಾಗ ಟಿ ಸ್ಕ್ವೇರ್ ಪ್ಲಸ್ 70 ಪ್ಲಸ್ 12 ಅಂತ. ಸೊ ನೋಡಿ ಸೈನ್ ಚೇಂಜ್ ಮಾಡ್ತೀವಿ, ಮೈನಸ್ ಮೈನಸ್ ಅಪೋಸಿಟ್ ಸೈನ್. ಸೊ ಟಿ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಏನು ಬರುತ್ತೆ, ಮೈನಸ್ 70 ಪ್ಲಸ್ 3t ಮೈನಸ್ 4t, ಮೈನಸ್ 12 ಪ್ಲಸ್ 2 ಅಂದರೆ ಮೈನಸ್ 10 ಅಂತ. ಸೊ ನಮಗೆ ಕೋಶಂಟು ಡಿವೈಸರ್ ಡಿವೈಡೆಂಡ್ ಯೂಸ್ ಮಾಡಿಬಿಟ್ಟು ಇಲ್ಲೇನು ಬರುತ್ತೆ ನೋಡಿ, ದಿಸ್ ಈಸ್ ಈಕ್ವಲ್ ಟು 1 ಪ್ಲಸ್ ರಿಮೈಂಡರ್ ಮೈನಸ್ 40 ಮೈನಸ್ 10 ಡಿವೈಡೆಡ್ ಬೈ ಡಿವೈಸರ್ ಏನಿದೆ ಟಿ ಸ್ಕ್ವಯರ್ ಪ್ಲಸ್ 70 ಪ್ಲಸ್ 12 ಅಂತ. ಸೊ ನೋಡಿ ಇವಾಗ ಬರೀ ನಾನು ಏನು ತಗೊತೀನಿ ಇವಾಗ, ಲೆಟ್ ಫಸ್ಟ್ ಓಕೆ ಇದು ಫಸ್ಟ್ ಸಿಂಪ್ಲಿಫೈ ಮಾಡೋಣ. 1 ನೋಡಿ ಮೈನಸ್ ಕಾಮನ್ ತಗೊಂಡ್ರೆ 1 ಮೈನಸ್ 40 ಪ್ಲಸ್ 10 ಡಿವೈಡೆಡ್ ಬೈ ಟಿ ಸ್ಕ್ವಯರ್ ಪ್ಲಸ್ 70 ಪ್ಲಸ್ 12 ಅಂತ. ಸೊ ನೋಡಿ ಇವಾಗ ನಾನು ಇದು ಮಾತ್ರ ತಗೊತೀನಿ, ಲೆಟ್ 4t ಮೈನಸ್ 10 ಡಿವೈಡೆಡ್ ಬೈ ಟಿ ಸ್ಕ್ವಯರ್ ಪ್ಲಸ್ 70 ಪ್ಲಸ್ 12 ಅಂತ. ನೋಡಿ
ಕ್ವಾಡ್ರಾಟಿಕ್ ಇಕ್ವೇಶನ್ ಅನ್ನ ನಾನು ಫ್ಯಾಕ್ಟರೈಸ್ ಮಾಡ್ಕೊಂಡ್ರೆ ಏನು ಬರುತ್ತೆ? ಟಿ ಸ್ಕ್ವಯರ್ ಪ್ಲಸ್ 70 ಪ್ಲಸ್ 12 ನೋಡಿ, ಮಲ್ಟಿಪ್ಲೈ ಮಾಡಿದರೆ 12 ಬರಬೇಕು, ಅಡಿಷನ್ ಮಾಡಿದರೆ 7. ಸೊ ಏನು ಬರುತ್ತೆ? ಟಿ ಸ್ಕ್ವಯರ್, ಅಥವಾ ಇಲ್ಲಿ ನೋಡಿ ಆಲ್ರೆಡಿ ನಾವು ಇದೇ ತಗೊಂಡಿದ್ವಲ್ಲ, ಇಲ್ಲಿ ಮತ್ತೆ ಫ್ಯಾಕ್ಟರೈಸ್ ಮಾಡೋ ಅವಶ್ಯಕತೆ ಏನಿರೋದೇನು ನೋಡಿ. ಮಲ್ಟಿಪ್ಲೈ ಮಾಡೋಕ್ಕಿಂತ ಮುಂಚೆ ನಂಗೆ ಟರ್ಮ್ಸ್ ಏನಿತ್ತು ನೋಡಿ, ಇಲ್ಲಿ ಟಿ ಪ್ಲಸ್ 3 ಇಂಟು ಟಿ ಪ್ಲಸ್ 4 ಅಂತ, ಅದನ್ನು ಕೂಡ ತಗೋಬೋದು. 4t ಮೈನಸ್ 10 ಡಿವೈಡೆಡ್ ಬೈ ನೋಡಿ ಟಿ ಪ್ಲಸ್ 3 ಒಂದು ಟರ್ಮು, ಇನ್ನೊಂದು ಟಿ ಪ್ಲಸ್ 4 ಒಂದು ಟರ್ಮ್. ಸೊ ಇದಕ್ಕೆ ಸಾಲ್ವಿಂಗ್ ಇಂಟಿಗ್ರಾಂಡ್, ಸಾಲ್ವಿಂಗ್ ಇಂಟಿಗ್ರಾಂಡ್. ಸೊ ನೋಡಿ ಏನು ಬರುತ್ತೆ? 4t ಮೈನಸ್ 10 ಡಿವೈಡೆಡ್ ಬೈ ಟಿ ಪ್ಲಸ್ 3 ಇಂಟು ಟಿ ಪ್ಲಸ್ 4. ಸೊ ಈಸ್ ಈಕ್ವಲ್ ಟು ಯಾವೊಂದು ಪಾರ್ಷಿಯಲ್ ಫ್ರಾಕ್ಷನ್ ಅನ್ನ ಯೂಸ್ ಮಾಡ್ಕೊಂತೀವಿ? ಪಿ ಎಕ್ಸ್ ಪ್ಲಸ್ ಕ್ಯೂ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ ಈಸ್ ಈಕ್ವಲ್ ಟು ಏನು ಬರುತ್ತೆ? ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಬಿ ಈಸ್ ಈಕ್ವಲ್ ಟು 4t ಮೈನಸ್ ಸಾರಿ ಎ ಡಿವೈಡೆಡ್ ಬೈ ಎಲ್ಲ ಪಾರ್ಷಿಯಲ್ ಫ್ರಾಕ್ಷನ್ ಅನ್ನ ಯೂಸ್ ಮಾಡ್ಕೊಂತ ಇದ್ದೀವಿ. ಸೊ ಏನು ಬರುತ್ತೆ? ಎ ಡಿವೈಡೆಡ್ ಬೈ ಟಿ ಪ್ಲಸ್ 3 ಪ್ಲಸ್ ಬಿ ಡಿವೈಡೆಡ್ ಬೈ ಟಿ ಪ್ಲಸ್ 4. ಸೊ ಇವಾಗ ನೋಡಿ ಎಲ್ ಎಚ್ ಎಸ್ ಆಸ್ ಇಟ್ ಈಸ್ 4t ಮೈನಸ್ 10 ಡಿವೈಡೆಡ್ ಬೈ ಟಿ ಪ್ಲಸ್ 3 ಇಂಟು ಟಿ ಪ್ಲಸ್ 4 ಈಸ್ ಈಕ್ವಲ್ ಟು ಎಲ್ ಸಿ ಎಮ್, ಎಲ್ ಎಚ್ ಎಸ್ ಸೈಡಲ್ಲಿ ಎಲ್ ಸಿ ಎಮ್ ಟಿ ಪ್ಲಸ್ 3 ಇಂಟು ಟಿ ಪ್ಲಸ್ 4. ಸೊ ಎ ಏನು ಮಲ್ಟಿಪ್ಲೈ ಆಗುತ್ತೆ? ಟಿ ಪ್ಲಸ್ 4 ಪ್ಲಸ್ ಬಿ ಏನು ಮಲ್ಟಿಪ್ಲೈ ಆಗುತ್ತೆ? ಟಿ ಪ್ಲಸ್ 3. ಸೊ ನೋಡಿ ಇವಾಗ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಅಲ್ಲಿ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಡಿನಾಮಿನೇಟರ್ ಎರಡು ಸೈಡ್ ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ ಏನು ಬರುತ್ತೆ ನಮಗೆ? 4t ಮೈನಸ್ 10 is equal to a into t plus 4 plus b into t plus 3 ಅಂತ. ಸೊ ಈಕ್ವೇಶನ್ 1. ಇವಾಗ a ಮತ್ತೆ b ವ್ಯಾಲ್ಯೂವನ್ನು ಫೈಂಡ್ ಮಾಡಬೇಕು. ಸೊ ಏನು ಬರುತ್ತೆ? ಎ ಬಿ ವ್ಯಾಲ್ಯೂ ಫೈಂಡ್ ಮಾಡಬೇಕಂದ್ರೆ ಎ ಫೈಂಡ್ ಮಾಡ್ಬೇಕಾದ್ರೆ ಬಿ 0 ಮಾಡಬೇಕು, ಬಿ ಫೈಂಡ್ ಮಾಡ್ಬೇಕಾದ್ರೆ ಎ 0. ಸೊ ಪುಟ್ ಇವಾಗ ಬಿ 0 ಮಾಡ್ಬೇಕಂದ್ರೆ ಆಲ್ರೆಡಿ 3 ಇದೆ. ಸೊ ಟಿ ವ್ಯಾಲ್ಯೂ ನಾನು ಏನಂತ ತಗೋಬೇಕು? ಅಪೋಸಿಟ್ ಸೈಡ್ ಮೈನಸ್ 3 ಇನ್ ಈಕ್ವೇಶನ್ 1. ಸೊ ಏನು ಬರುತ್ತೆ? 4 ಇಂಟು ಮೈನಸ್ 3 ಮೈನಸ್ 10 ಈಸ್ ಈಕ್ವಲ್ ಟು ಎ ಇಂಟು ಟಿ ಅಂತಂದರೆ ಮೈನಸ್ 3. ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಎರಡು ಸೈಡು ಪುಟ್ ಮಾಡ್ತೀವಿ ನಾವು. ಮೈನಸ್ 3 ಪ್ಲಸ್ 4 ಪ್ಲಸ್ ಬಿ ಇಂಟು ಮೈನಸ್ 3 ಪ್ಲಸ್ 3. ಸೊ 4 ಇಂಟು ಮೈನಸ್ 3 ಮೈನಸ್ 12 4 3 is 12 minus 10 is equal to a into minus 3 plus 4 ಅಂದರೆ 1 plus b into minus 3 plus 3 0. So minus 12 minus 10. ಏನು ಬರುತ್ತೆ ಆನ್ಸರು? ಮೈನಸ್ 22 ಆಗುತ್ತಲ್ಲ. ಸಾರಿ ಇದು 4t ಪ್ಲಸ್ 10 ಅಲ್ಲ. ಓಕೆ, ಇಲ್ಲಿ 4t ಪ್ಲಸ್ 10 ಸಾರಿ 4t ಪ್ಲಸ್ 10. ಸೊ ಇಲ್ಲೇನು ಕೂಡ 4t ಪ್ಲಸ್ 10. ಸೊ ಇಲ್ಲೇನು 4t ಪ್ಲಸ್ 10 4t ಪ್ಲಸ್ 10 ಬರುತ್ತೆ. ಸೊ ಇಲ್ಲೇನು ಕೂಡ 4t ಪ್ಲಸ್ 10 ಪ್ಲಸ್ 10. ಸೊ ಮೈನಸ್ 12 ಪ್ಲಸ್ 10 ಅಂದರೆ ಮೈನಸ್ 2 ಅಂತ ಬರುತ್ತೆ. ಮೈನಸ್ 2 ಈಸ್ ಈಕ್ವಲ್ ಟು ಎ ಅಂತ. ಸೊ ಈ ವ್ಯಾಲ್ಯೂ ಏನು ಬಂತು ನಮಗೆ? ಮೈನಸ್ 2. ಸೊ ಅದೇ ಥರ ಪುಟ್ ಟಿ ಈಸ್ ಈಕ್ವಲ್ ಟು ಮೈನಸ್ 4 ನೋಡಿ, ಅವಾಗ ಎ 0 ಆಗುತ್ತೆ. ಇಲ್ಲಿ ಪ್ಲಸ್ 4 ಇದೆ, ಅದರದ್ದು ಅಪೋಸಿಟ್ ಸೈನ್ ಅಂದರೆ ನೆಗೆಟಿವ್ ಇನ್ ಈಕ್ವೇಶನ್ 1 ಅಂತ. ಸೊ ಅವಾಗ ಏನು ಬರುತ್ತೆ? 4 ಇಂಟು ಮೈನಸ್ 4 ಪ್ಲಸ್ 10 ಈಸ್ ಈಕ್ವಲ್ ಟು ಎ ಇಂಟು ಮೈನಸ್ 4 ಪ್ಲಸ್ 4 ಪ್ಲಸ್
b into minus 4 plus 3. So 4 into minus 4 minus 16 plus 10 is equal to a into minus 4 plus 4 0 plus b into minus 4 plus 1 minus 1. So 16 plus minus 16 plus 10 ಅಂತಂದ್ರೆ minus 6 is equal to minus b. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಸೈನ್ ಎರಡು ಸೈನ್ ಮೈನಸ್ ಇದ್ರೆ. ಸೊ ಏನಾಗುತ್ತೆ ಬಿ ವ್ಯಾಲ್ಯೂ 6 ಅಂತ. ಸೊ ನೋಡಿ ಇವಾಗ ಏನ್ ಬರುತ್ತೆ, therefore integration 1 minus 4t plus 10 divided by t plus 3 into t minus t plus 4 into dt is equal to integration 1 into dt separate minus integration a divided by t plus 3 into dt plus b divided by t plus 4 into dt. ಏನಕ್ಕಂದ್ರೆ ಮೈನಸ್ ಆದ್ಮೇಲೆ ಫುಲ್ ಟರ್ಮ್ ಇದೆ ನೋಡಿ, ಅದಕ್ಕೆ ನಾನು ಬ್ರಾಕೆಟ್ ಯೂಸ್ ಮಾಡಿದ್ದೀನಿ. ಸೊ ಇವಾಗ ಇಂಟಿಗ್ರೇಷನ್ 1 ಇಂಟು ಡಿ ಟಿ ಆಸ್ ಇಟ್ ಇಸ್ ಮೈನಸ್ ಬ್ರಾಕೆಟ್ ಅಲ್ಲಿ ಇಂಟಿಗ್ರೇಷನ್ ಎ ವ್ಯಾಲ್ಯೂ ಏನಿದೆ ನೋಡಿ minus 2 divided by t plus 3 into dt plus integration b ವ್ಯಾಲ್ಯೂ ಏನಿದೆ 6 divided by t plus 4 into dt. ಸೊ ಇವಾಗ ನೋಡಿ ಇಂಟಿಗ್ರೇಷನ್ ಮಾಡ್ಬೋದು. ಇಂಟಿಗ್ರೇಷನ್ 1 ಇಂಟು ಡಿ ಟಿ ಅಥವಾ 1 ಇಂಟು ಡಿ ಎಕ್ಸ್ ಏನಿತ್ತು ನನಗೆ ಎಕ್ಸ್ ಅಂತ. ಸೊ ಇಲ್ಲಿ ಏನ್ ಬರುತ್ತೆ ನನಗೆ ಟಿ ಮೈನಸ್ ಬ್ರಾಕೆಟ್ ಅಲ್ಲಿ -2 ಆಸ್ ಇಟ್ ಈಸ್. ಏನನ್ನ ಯೂಸ್ ಮಾಡ್ತೀನಿ ಇಲ್ಲಿ, ಇಂಟಿಗ್ರೇಷನ್ 1/x ಇಂಟು ಡಿ ಎಕ್ಸ್ ನೋಡಿ ಏನಿದೆ log x ಪ್ಲಸ್ ಸಿ ಎನ್. ಸೊ ಲಾಗ್ ಮಾಡ್ ಟಿ ಪ್ಲಸ್ 3 ಎನ್ ಪ್ಲಸ್ 6 ಆಸ್ ಇಟ್ ಈಸ್. ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ ಟಿ ಪ್ಲಸ್ 4 ಅಂತಂದ್ರೆ ಲಾಗ್ ಮಾಡ್ ಟಿ ಪ್ಲಸ್ 4 ಪ್ಲಸ್ ಸಿ ಎನ್. ಸೊ ಇವಾಗ ನೋಡಿ ಟಿ ಆಸ್ ಇಟ್ ಈಸ್ ನೋಡಿ ಬ್ರಾಕೆಟ್ ರಿಮೂವ್ ಮಾಡಿದ್ರೆ ಸೈನ್ ಮಲ್ಟಿಪ್ಲೈ ಪ್ಲಸ್ 2 ಇಂಟು ಲಾಗ್ ಮಾಡ್ ಟಿ ಪ್ಲಸ್ 3 ಅಂತ ಮೈನಸ್ 6 ಇಂಟು ಲಾಗ್ ಮಾಡ್ ಟಿ ಪ್ಲಸ್ 4 ಪ್ಲಸ್ ಸಿ ಎನ್. ಓಕೆ ಲೆಕ್ಸ್ ಅಂತ ತಗೊಂಡ್ಬಿಡೋಣ ಟಿ ವ್ಯಾಲ್ಯೂ, ಅವಾಗ ಇಂಟಿಗ್ರೇಟ್ ಮಾಡೋಣ. ಮುಂಚೆ ಇಂಟಿಗ್ರೇಷನ್ಕಿಂತ ಮುಂಚೆನೆ ತಗೊಂಡ್ಬಿಡೋಣ ನನಗೆ ನೋಡಿ. ಇಂಟಿಗ್ರೇಟ್ ಬೇಡ, ಫಸ್ಟ್ ಎಕ್ಸ್ ವ್ಯಾಲ್ಯೂ ಟಿ ವ್ಯಾಲ್ಯೂ ಪುಟ್ ಮಾಡೋಣ, ಆಮೇಲೆ ಇಂಟಿಗ್ರೇಟ್ ಮಾಡ್ಕೊಂಡು, ಬಿಕಾಸ್ ಟಿ ವ್ಯಾಲ್ಯೂ ಇಸ್ ಎಕ್ಸ್ ಸ್ಕ್ವೇರ್ ಇದೆ ಅದಕ್ಕೋಸ್ಕರ. ಸೊ ನೋಡಿ ಇಲ್ಲಿ ಏನಾಗುತ್ತೆ ಈಸ್ ಈಕ್ವಲ್ ಟು 1 ಇಂಟಿಗ್ರೇಷನ್ 1 ಇಂಟು ಡಿ ಟಿ. ಸೊ ದೇರ್ಫೋರ್ ಕ್ವಶನ್ ಏನಿತ್ತು ನೋಡಿ ನನಗೆ x square plus 1 into x square plus 2 divided by x square plus 3 into x square plus 4 is equal to ನೋಡಿ ಏನಕ್ಕಂದ್ರೆ t is equal to x square ಇತ್ತಲ್ಲ ಅದಕ್ಕೋಸ್ಕರ. ಸೊ ಏನ್ ಬರುತ್ತೆ ಇಂಟಿಗ್ರೇಷನ್ 1 ಇಂಟು ಡಿ ಎಕ್ಸ್ ಮೈನಸ್ ನೋಡಿ ಇಲ್ಲಿ ಮೈನಸ್ ಪ್ಲಸ್ ಆಗುತ್ತೆ ಇಂಟಿಗ್ರೇಷನ್ 2 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಪ್ಲಸ್ 3 ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ 6 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಪ್ಲಸ್ 4 ಇಂಟು ಡಿ ಎಕ್ಸ್ ಅಂತ. ಸೊ ನೋಡಿ ಇಂಟಿಗ್ರೇಷನ್ 1 ಇಂಟು ಡಿ ಎಕ್ಸ್ is x plus 2 as it is integration 1 divided by x square ನೋಡಿ ಇಲ್ಲಿ 3 ಮಾತ್ರ ಇದೆ, ಸೊ ನಾನು √3 ಹೋಲ್ ಸ್ಕ್ವೇರ್ ಅಂತ ತಗೋಬಹುದು ಇಂಟು ಡಿ ಎಕ್ಸ್ minus 6 as it is integration 1 divided by x square plus 4 ಅನ್ನು ನಾನು 2 ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂತ ತಗೋಬಹುದು. ಸೊ ನೋಡಿ ಇಲ್ಲಿ ಯಾವ್ದು ಯೂಸ್ ಆಗುತ್ತೆ ಅಂದ್ರೆ ಪರ್ಟಿಕ್ಯುಲರ್ ಫಂಕ್ಷನ್ ಇದೆ ನೋಡಿ ನಮಗೆ, ಯಾವುದು ಇಂಟಿಗ್ರೇಷನ್ ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಿದೆ 1/a ಇಂಟು ಟ್ಯಾನ್ ಇನ್ವರ್ಸ್
ಎಕ್ಸ್ ಬೈ ಎ ಪ್ಲಸ್ ಸಿ ಅಂತ. ಸೊ ನೋಡಿ ಇಲ್ಲಿ ಏನು ಬರುತ್ತೆ ಹಂಗಿದ್ರೆ ಎಕ್ಸ್ ಪ್ಲಸ್ ಟು ಇಂಟು ಇಲ್ಲಿ ನೋಡಿ ಎ ಏನಿದೆ ನನಗೆ √3. ಸೊ 1/√3 ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂದರೆ ಎಕ್ಸ್ ಡಿವೈಡೆಡ್ ಬೈ ಎ ಅಂತಂದರೆ √3 ಮೈನಸ್ 6 ಆಸ್ ಇಟ್ ಈಸ್. ಇಲ್ಲಿನೂ ಕೂಡ ಹಂಗೆ 1/a ಅಂತಂದರೆ 2 ಇದೆ ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂದರೆ ಎಕ್ಸ್ ಡಿವೈಡೆಡ್ ಬೈ ಪ್ಲಸ್ ಸಿ ಅಂತ. ನೋಡಿ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ಪ್ಲಸ್ 2 ಡಿವೈಡೆಡ್ ಬೈ √3 ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿವೈಡೆಡ್ ಬೈ √3 ಮೈನಸ್ 2 1s 2 3s 3 ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಬೈ 2 ಪ್ಲಸ್ ಸಿ ಅಂತ ಬರುತ್ತೆ. ನೋಡಿ ಕ್ವಶನ್ ಏನಿತ್ತು ನೋಡೋಣ. ಫಸ್ಟು integrate the rational function x square plus 1 into x square plus 2 divided by x square plus 3 into x square plus 4. ಸೊ ನಾನು ಏನು ಮಾಡಿದ್ದೆ x square is equal to t ಅಂತ ತಗೊಂಡಾಗ ನೋಡಿ t ಪುಟ್ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡಿದಾಗ ಏನು ಬಂದಿತ್ತು ನನಗೆ ರ್ಯಾಷನಲ್ ಫಂಕ್ಷನ್ t ಸ್ಕ್ವೇರ್ ಪ್ಲಸ್ 3t ಪ್ಲಸ್ 2 ಡಿವೈಡೆಡ್ ಬೈ t ಸ್ಕ್ವೇರ್ ಪ್ಲಸ್ 7t ಪ್ಲಸ್ 12 ಅಂತ. ಇವಾಗ ಲಾಂಗ್ ಡಿವಿಷನ್ ಮೆಥಡ್ ಡಿವಿಷನ್ ಮಾಡಿದಾಗ ಏನು ಬಂತು 1 minus 4t plus 10 divided by t square plus 7t plus 12 ಅಂತ. t square plus 7t plus 12 ಅಂದ್ರೆ ನೋಡಿ ಮತ್ತೆ ಏನು ತಗೊಂಡಿದ್ವಿ ಇಲ್ಲಿ 2 ಟರ್ಮ್ ಇತ್ತಲ್ಲ ಮುಂಚೆ t plus 3 into t plus 4. ಸೊ ಸಾಲ್ವಿಂಗ್ ಇಂಟಿಗ್ರಾಂಡ್ ಮಾಡಿದಾಗ ನೋಡಿ ಪಾರ್ಷಿಯಲ್ ಫ್ರಾಕ್ಷನ್ ಅನ್ನ ಯೂಸ್ ಮಾಡ್ಕೊಂಡಾಗ ಡಿನಾಮಿನೇಟರ್ ಕ್ಯಾನ್ಸಲ್ ಮಾಡಿಬಿಟ್ಟು ಇಕ್ವೇಶನ್ 1 ಬಂತು. ಇವಾಗ ಎ ಬಿ ವ್ಯಾಲ್ಯೂ ಫೈಂಡ್ ಮಾಡಿದ್ವಿ. ಎ ವ್ಯಾಲ್ಯೂ ಫೈಂಡ್ ಮಾಡ್ಬೇಕಾದ್ರೆ t is equal to -3 ತಗೊಂಡಿದ್ವಿ. ಬಿ ವ್ಯಾಲ್ಯೂ ಫೈಂಡ್ ಮಾಡ್ಬೇಕಾದ್ರೆ t is equal to -4. ಸೊ ಎ ವ್ಯಾಲ್ಯೂ -2 ಬಿ ವ್ಯಾಲ್ಯೂ 6 ಅಂತ. ಸೊ ಇವಾಗ ಇಂಟಿಗ್ರೇಷನ್ 1 ಮೈನಸ್ ಇಲ್ಲಿ ನೋಡಿ ಏನಿತ್ತು ನಾನು ಸಿಂಪ್ಲಿಫೈ ಮಾಡಿದಾಗ 1 minus 4t plus 10 divided by t square plus 7t plus 12 ಅಂದ್ರೆ t plus 3 into t plus 4. ಸೊ ಇದು is equal to ಏನಿತ್ತು ಇಂಟಿಗ್ರೇಷನ್ 1 ಇಂಟು ನೋಡಿ ಇಲ್ಲಿ ಇಂಟಿಗ್ರೇಷನ್ ಸಪ್ರೇಟ್ ಮಾಡಿದಾಗ 1 into dt ಮೈನಸ್ ಇಂಟಿಗ್ರೇಷನ್ a divided by t plus 3 into dt integration b divided by t plus 4 into dt. So a b value put ಮಾಡಿದಾಗ integration 1 into dt minus integration -2 divided by t plus 3 into dt plus integration 6 divided by t plus 4 into dt. So t value is equal to x square ಅಂತ ವಾಪಸ್ put ಮಾಡಿದಾಗ ಏನು ಬಂತು integration x square plus 1 into x square plus 2 divided by x square plus 3 into x square plus 4 is equal to integration 1 into dx plus integration 2 divided by x square plus 3 into dx minus integration 6 divided by x square plus 4 into dx. ನೋಡಿ ಇಲ್ಲಿ ಮೈನಸ್ ಅಂದ್ರೆ ಬ್ರಾಕೆಟ್ ಅನ್ನ ರಿಮೂವ್ ಮಾಡಿದ್ರೆ ಸೈನ್ ಮಲ್ಟಿಪ್ಲೈ ಆಯ್ತು. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್. ಸೊ ಇವಾಗ ಇಂಟಿಗ್ರೇಷನ್ 1 into dx is x 2 ಕಾನ್ಸ್ಟೆಂಟ್. ಇಂಟಿಗ್ರೇಷನ್ x ಸ್ಕ್ವೇರ್ ಪ್ಲಸ್ 3 ಮಾತ್ರ ಇದೆ, ನನಗೆ ಹೋಲ್ ಸ್ಕ್ವೇರ್ ಬೇಕು, ಅದಕ್ಕೆ √3 ಹೋಲ್ ಸ್ಕ್ವೇರ್ ಇಂಟು dx. ಇಲ್ಲಿ 4 ಇತ್ತಲ್ಲ ನಾನು 2 ಅಂತ ತಗೋ. ಸೊ ಇವಾಗ ಯಾವುದನ್ನ ಯೂಸ್ ಮಾಡಿದ್ವಿ ಪರ್ಟಿಕ್ಯುಲರ್ ಫಂಕ್ಷನ್ ಅನ್ನು. ಯಾವುದು ಇಂಟಿಗ್ರೇಷನ್ dx divided by x square plus a square is 1/a into tan inverse x by a plus c. ಸೊ ನೋಡಿ x plus 2 as it is 1/a ಅಂತಂದ್ರೆ 1/√3 into tan inverse x by a ಅಂದ್ರೆ x by √3 minus 6 as it is 1/a ಅಂದ್ರೆ 1/2 into tan inverse x by a ಅಂದ್ರೆ x by 2 plus c. ಸೊ ನೋಡಿ x plus 2/√3 into tan inverse x by √3 minus 3 into tan inverse x by 2. ನೋಡಿ ಇಲ್ಲಿ 6/2 ಇತ್ತಲ್ಲ 2 1s 2 3s. ಸೊ 3 into tan inverse x by 2 plus c ಅಂತ. 18th ಕ್ವಶನ್ಗೆ ಆನ್ಸರ್ ನೋಡಿ. ಥ್ಯಾಂಕ್ ಯು. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಮತ್ತೆ ಲೈಕ್ ಮಾಡಿ.